Good morning, my dear students. In the last class, we have to discuss the concept of differences between statistics and economics. ಅಲ್ವಾ ಇವತ್ತಿನ ಕ್ಲಾಸಲ್ಲಿ ನಾವು ಡಿಸ್ಕಷನ್ ಮಾಡುವಂಥ ಕಾನ್ಸೆಪ್ಟ್ ಯಾವುದು ಅಂತಂತಂದರೆ ಡೇಟಾ. ಇವತ್ತಿನ ಕ್ಲಾಸಲ್ಲಿ ಏನು ಡೇಟಾ, ವಾಟ್ ಈಸ್ ಡೇಟಾ, ವಾಟ್ ಡು ಯು ಮೀನ್ ಬೈ ಡೇಟಾ, ವಾಟ್ ಆರ್ ದ ಟೈಪ್ಸ್ ಆಫ್ ಡೇಟಾ ಅನ್ನೋದನ್ನು ನಾವು ಈ ಕ್ಲಾಸಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ಏನು ಡೇಟಾ ಅಂತಂದರೆ ಲಾಸ್ಟ್ ಕ್ಲಾಸಲ್ಲಿ ನಾನು ಹೇಳ್ಕೊಟ್ಟಿದ್ದೆ, ಏನಂತ ಹೇಳ್ಕೊಟ್ಟಿದ್ದೆ, ಸ್ಟ್ಯಾಟಿಸ್ಟಿಕ್ಸ್ ಅಂದ್ರೇನು, ಎಕನಾಮಿಕ್ಸ್ ಅಂದ್ರೇನು, ವಾಟ್ ಆರ್ ದ ರಿಲೇಷನ್ಶಿಪ್ ಬಿಟ್ವೀನ್ ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ಎಕನಾಮಿಕ್ಸ್ ಅಂತ ಹೇಳಿದ್ನಲ್ವಾ. ಏನು ಸ್ಟ್ಯಾಟಿಸ್ಟಿಕ್ಸ್ ಅಂದರೆ ದ ಸ್ಟ್ಯಾಟಿಸ್ಟಿಕ್ಸ್ ಇಸ್ ಎ ಸೈನ್ಸ್ ಆಫ್ ನ್ಯೂಮರಿಕಲ್ ನಂಬರ್ಸ್ ಆ್ಯಂಡ್ ಆವರೇಜಸ್. ಸ್ಟ್ಯಾಟಿಸ್ಟಿಕ್ಸ್ ಮೀನ್ಸ್ ಡೇಟಾ ಅಥವಾ ಇನ್ಫಾರ್ಮೇಷನ್. But economics is a science which studies the human activities or economic activities ಅಲ್ವಾ. ಸ್ಟ್ಯಾಟಿಸ್ಟಿಕ್ಸ್ ಅನ್ನೋದು ನಮಗೆ ನ್ಯೂಮರಿಕಲ್ ಡೇಟಾನ ಅದು ಎಕ್ಸ್ಪ್ಲೈನ್ ಮಾಡ್ತಾ ಹೋದರೆ, ಇಲ್ಲಿ ಎಕನಾಮಿಕ್ಸ್ ಅನ್ನೋದು ಹ್ಯೂಮನ್ ಆಕ್ಟಿವಿಟೀಸ್ ಆ್ಯಂಡ್ ಎಕನಾಮಿಕ್ ಆಕ್ಟಿವಿಟೀಸ್ ಬಗ್ಗೆ ಏನು ಮಾಡ್ತಾ ಹೋಗುತ್ತೆ, ಹೇಳ್ತಾ ಹೋಗುತ್ತೆ. ಹಾಗಾದರೆ ಏನು ಡೇಟಾ ಅಂತ ಅಂದರೆ ದ ಡೇಟಾ ರೆಫರ್ಸ್ ಟು ದ ಇನ್ಫಾರ್ಮೇಷನ್. ಇನ್ ಸಿಂಪಲ್ ವರ್ಡ್ ದ ಡೇಟಾ ರೆಫರ್ಸ್ ಟು ಎ ಇನ್ಫಾರ್ಮೇಷನ್. ಇನ್ ಅನದರ್ ವರ್ಡ್ಸ್ ವಾಟ್ ಈಸ್ ಡೇಟಾ ಅಂತಂದರೆ ದ ಡೇಟಾ refers to the information or fact the information or fact which are systematically collected and formally presented for the purpose of drawing inference are called data. ಏನು ಡೇಟಾ ಅಂತಂದರೆ ದ ಡೇಟಾ ರೆಫರ್ಸ್ ಟು ದ ಇನ್ಫಾರ್ಮೇಷನ್ ಆರ್ ಫ್ಯಾಕ್ಟ್. ದ ಡೇಟಾ ರೆಫರ್ಸ್ ಟು ದ ಇನ್ಫಾರ್ಮೇಷನ್ ಆರ್ ಫ್ಯಾಕ್ಟ್ which are systematically collected and formally presented for the purpose of drawing inference. So it is called as a data. Data ಅಂತಂದರೆ information. In simple word the data refers to the information means ಮಾಹಿತಿ ಅಂತ ಅಲ್ವಾ. ಏನು ಡೇಟಾ ಅಂತಂತಂದರೆ ದ ಡೇಟಾ ರೆಫರ್ಸ್ ಟು ದ ಇನ್ಫಾರ್ಮೇಷನ್. ಇನ್ ಸಿಂಪಲ್ ವರ್ಡ್ ದ ಡೇಟಾ ರೆಫರ್ಸ್ ಟು ಎ ಇನ್ಫಾರ್ಮೇಷನ್. ಇನ್ ಅನದರ್ ವರ್ಡ್ಸ್ ವಾಟ್ ಈಸ್ ಡೇಟಾ ಅಂದರೆ ಇನ್ಫಾರ್ಮೇಷನ್ ಆರ್ ಫ್ಯಾಕ್ಟ್ ವಿಚ್ ಆರ್ ಸಿಸ್ಟಮೆಟಿಕಲಿ ಕಲೆಕ್ಟೆಡ್. ಯಾವುದಾದ್ರೂ ಒಂದು ಫೀಲ್ಡ್ ಬಗ್ಗೆ ಆಗಿರ್ಬೋದು, ಯಾವುದಾದ್ರೂ ಒಂದು ಟಾಪಿಕ್ ಬಗ್ಗೆ ಆಗಿರ್ಬೋದು, ಇನ್ಫಾರ್ಮೇಷನ್ನ ವಿಚ್ ಆರ್ ಸಿಸ್ಟಮೆಟಿಕಲಿ ಕಲೆಕ್ಟೆಡ್ ಅಂದರೆ ಸಿಸ್ಟಮೆಟಿಕಲಿ ಸುವ್ಯವಸ್ಥೆಯಿಂದ ಏನು ಮಾಡ್ತಾ ಹೋಗ್ತೀವಿ, ಹಂತವಾಗಿ ನಾವು ಮಾಹಿತಿಯನ್ನು ಕಲೆ ಹಾಕ್ತಾ ಹೋಗ್ತೀವಿ. ಸೊ ಇದನ್ನು ನಾವೇನಂತ ಕರಿತೀವಿ ಅಂದರೆ ಡೇಟಾ ಅಂತ ಹೇಳಿ ಕರಿತಾ ಹೋಗ್ತೀವಿ. ಅರ್ಥ ಆಗ್ತಾ ಇದೆಯಾ? ದ ಡೇಟಾ ರೆಫರ್ಸ್ ಟು ದ ಇನ್ಫಾರ್ಮೇಷನ್ ಆರ್ ಫ್ಯಾಕ್ಟ್ ವಿಚ್ ಆರ್ ಸಿಸ್ಟಮೆಟಿಕಲಿ ಕಲೆಕ್ಟೆಡ್ ಅಂಡ್ ಫಾರ್ಮಲಿ ಪ್ರೆಸೆಂಟೆಡ್ ಫಾರ್ ದ ಪರ್ಪಸ್ ಆಫ್ ಡ್ರಾಯಿಂಗ್ ಇನ್ಫರೆನ್ಸ್. ಯಾವುದೇ ಒಂದು ನಿರ್ದಿಷ್ಟ ಉದ್ದೇಶದ ಸಾಧನೆಗಾಗಿ ನಾವು ಎಲ್ಲಾದರೂ ಒಂದು ಕಡೆ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದೀವಿ ಅಥವಾ ಹುಡುಕ್ತಾ ಇದ್ದೀವಿ ಅಥವಾ ಸಂಗ್ರಹಿಸ್ತಾ ಇದ್ದೀವಿ ಅಂದರೆ ಅದನ್ನು ನಾವೇನಂತ ಕರಿತೀವಿ ಅಂದರೆ ಡೇಟಾ ಅಂತ ಹೇಳಿ ಕರಿತಾ ಹೋಗ್ತೀವಿ. ಇನ್ ಅನದರ್ ವರ್ಡ್ಸ್ ಆರ್ ಇನ್ ಸಿಂಪಲ್ ವರ್ಡ್ ದ ಡೇಟಾ ರೆಫರ್ಸ್ ಟು ದ ಇನ್ಫಾರ್ಮೇಷನ್. ನೆಕ್ಸ್ಟು ಕ್ಲಾಸಿಫಿಕೇಶನ್ ಆಫ್ ಡೇಟಾ ಅಂತ ನೋಡೋಣ, ಅಥವಾ ಟೈಪ್ಸ್ ಆಫ್ ಡೇಟಾ. ನೆಕ್ಸ್ಟು ಟೈಪ್ಸ್ ಆಫ್ ಡೇಟಾ ಅಲ್ಲಿ ದೇರ್ ಆರ್ 2 ಟೈಪ್ಸ್ ಆಫ್ ಡೇಟಾ. ಡೇಟಾದಲ್ಲಿ ಎಷ್ಟು ಟೈಪ್ಸ್ ಇದೆ? 2 ಟೈಪ್ಸ್ ಆಫ್ ಡೇಟಾ. ಫಸ್ಟ್ ಒನ್ ಇಸ್ ದ quantitative data. Second one qualitative data. ಇಲ್ಲಿ ನೋಡಿ, ಇಲ್ಲಿ
ದೇರ್ ಆರ್ ಟೈಪ್ಸ್ ಆಫ್ ಡೇಟಾ ಬರುತ್ತೆ. ನೆಕ್ಸ್ಟ್ ಕಾನ್ಸೆಪ್ಟು ಟೈಪ್ಸ್ ಆಫ್ ಡೇಟಾ ಅಲ್ಲಿ ದೇರ್ ಆರ್ 2 ಟೈಪ್ಸ್ ಆಫ್ ಡೇಟಾ. ಫಸ್ಟ್ ಒನ್ ಇಸ್ ದ ಕ್ವಾಂಟಿಟೇಟಿವ್ ಡೇಟಾ, ಸೆಕೆಂಡ್ ಒನ್ ಇಸ್ ದ ಕ್ವಾಲಿಟೇಟಿವ್ ಡೇಟಾ. ಕ್ವಾಂಟಿಟೇಟಿವ್ ಡೇಟಾ, ಕ್ವಾಲಿಟೇಟಿವ್ ಡೇಟಾ ಅರ್ಥ ಆಗ್ತಾ ಇದೆಯಾ? ಫಸ್ಟ್ ಒನ್ ಇಸ್ ದ ಕ್ವಾಂಟಿಟೇಟಿವ್ ಡೇಟಾ. ಏನು ಕ್ವಾಂಟಿಟೇಟಿವ್ ಡೇಟಾ ಅಂತ ನೋಡ್ತಾ ಹೋಗೋಣ. ಏನು ಕ್ವಾಂಟಿಟೇಟಿವ್ ಡೇಟಾ ಅಂತಂತಂದ್ರೆ ದ ಕ್ವಾಂಟಿಟೇಟಿವ್ ಡೇಟಾ ರೆಫರ್ಸ್ ಟು ದ ಡೇಟಾ ವಿಚ್ ಕ್ಯಾನ್ ಮೆಷರ್ ನ್ಯೂಮರಿಕಲಿ. ದ ಡೇಟಾ ವಿಚ್ ಕ್ಯಾನ್ ಬಿ ಮೆಷರ್ಡ್ ನ್ಯೂಮರಿಕಲಿ ಇಟ್ ಈಸ್ ಕಾಲ್ಡ್ ಆಸ್ ಎ ಕ್ವಾಂಟಿಟೇಟಿವ್ ಡೇಟಾ. ಅಂದರೆ ನಾವು ಕಲೆಕ್ಟ್ ಮಾಡಿರುವಂಥ ಇನ್ಫಾರ್ಮೇಷನ್ ನಾವು ನ್ಯೂಮರಿಕಲ್ ನಂಬರ್ಸ್ ಮೂಲಕ ಎಕ್ಸ್ಪ್ರೆಸ್ ಮಾಡ್ತಾ ಹೋದರೆ ಅದನ್ನು ನಾವೇನಂತ ಕರಿತೀವಿ ಅಂತಂದರೆ ಕ್ವಾಂಟಿಟೇಟಿವ್ ಡೇಟಾ ಅಂತ ಹೇಳಿ ಕರಿತಾ ಹೋಗ್ತೀವಿ. ಫಾರ್ ಎಕ್ಸಾಂಪಲ್ ಏನು ಅಂದರೆ ಪಾಪ್ಯುಲೇಷನ್ಗೆ ಸಂಬಂಧಪಟ್ಟಂತೆ ಸೆನ್ಸಸ್ ಮಾಡಿರ್ತೀವಿ ಅಂದ್ಕೊಳ್ಳಿ. ಸೆನ್ಸಸ್ ಏನು ಮಾಡ್ತಾ ಹೋಗ್ತೀವಿ, ಪ್ರತಿ 5 ಇಯರ್ಸ್ಗೆ ಒಂದ್ಸಲ ಸೆನ್ಸಸ್ ಮಾಡ್ತೀವಿ. ಆ ಸೆನ್ಸಸ್ಸಲ್ಲಿ ಕಲೆಕ್ಟ್ ಮಾಡಿರುವಂತಹ ಡೇಟಾನ ನಾವು ಡೇಟಾ ಅಂದರೆ ನ್ಯೂಮರಿಕಲ್ ನಂಬರ್ಸ್ ಮೂಲಕ ಎಕ್ಸ್ಪ್ರೆಸ್ ಮಾಡುವಂಥದ್ದು. 91ನಲ್ಲಿ ಎಷ್ಟಿತ್ತು ಪಾಪ್ಯುಲೇಷನ್, ಎಷ್ಟಿತ್ತು 92ನಲ್ಲಿ ಎಷ್ಟಿತ್ತು, 2000ಅಲ್ಲಿ ಎಷ್ಟಾಯಿತು, 2011, 12, 13, 14, 15 ಈ ಥರ ಸಿಸ್ಟಮೆಟಿಕಲಿ ನಾವು ಏನಾದರೂ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿ ಅದು ನ್ಯೂಮರಿಕಲ್ ನಂಬರ್ಸ್ ಮೂಲಕ ನಾವು ಎಕ್ಸ್ಪ್ರೆಸ್ ಮಾಡ್ತಾ ಇದ್ದೀವಿ ಅಂದರೆ ಇಟ್ ಈಸ್ ಕಾಲ್ಡ್ ಆಸ್ ಎ ಕ್ವಾಂಟಿಟೇಟಿವ್ ಡೇಟಾ. ವಾಟ್ ಈಸ್ ಕ್ವಾಂಟಿಟೇಟಿವ್ ಡೇಟಾ? ದ ಕ್ವಾಂಟಿಟೇಟಿವ್ ಡೇಟಾ ರೆಫರ್ಸ್ ಟು ದ ಡೇಟಾ ವಿಚ್ ಕ್ಯಾನ್ ಬಿ ಮೆಷರ್ಡ್ ನ್ಯೂಮರಿಕಲಿ. The data which can be measured numerically. The data which can be measured numerically. It is called as a quantitative data. Quantitative data refers to the data which can be measured numerically. The data which can be measured numerically it is called as a quantitative data. For example, quantitative data ಗೆ for example ಏನು ಕೊಡ್ತಾರೆ ಅಂತಂದ್ರೆ ಫುಡ್ ಪ್ರೊಡಕ್ಷನ್ ಇನ್ ಇಂಡಿಯಾ. ಫುಡ್ ಪ್ರೊಡಕ್ಷನ್ ಇನ್ ಇಂಡಿಯಾ, ಭಾರತದಲ್ಲಿ ಆಗುವಂತಹ ಆಹಾರದ ಉತ್ಪಾದನೆಯನ್ನು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಏನು ಎಕ್ಸಾಂಪಲ್ ಕೊಟ್ಟಿದ್ದಾರೆ ಅಂದರೆ ಸಪೋಸ್ ಇನ್ ಎ ಫುಡ್ ಪ್ರೊಡಕ್ಷನ್ ಇನ್ ಇಂಡಿಯಾ 1991ಲ್ಲಿ ಫುಡ್ ಪ್ರೊಡಕ್ಷನ್ ಎಷ್ಟಿತ್ತು ಅಂತಂದರೆ ಇನ್ಕ್ರೀಸ್ಡ್ ಫ್ರಮ್ 1991 ಟು 50 million tons in 50 million tons in 1990 to 51 has increased from 245 million tons in 2011 and 2012. 10 and 11 ಅಂತ ಹಾಕೊಳ್ಳಿ. 10 and 11. ಇಲ್ಲಿ ನೋಡಿ, there are 2 types of data. First one is the qualitative data and second one is the quantitative data. First one is the qualitative data. What is qualitative data andre the qualitative data refers to the data which can be measured numerically. The data which can be measured numerically it is called as a qualitative data. For example, the food production in India has increased from 50 million tons in 1950 to 51 has increased from the 245 million tons in 2011 or 2010 and 11. ಅಂದರೆ ಭಾರತದಲ್ಲಿ ಇರುವಂಥ ಆಹಾರದ ಉತ್ಪಾದನೆ 1950ನಲ್ಲಿ 50 to 51ನಲ್ಲಿ ನಮಗೆ 50 million tonsನಷ್ಟು ಏನು ಮಾಡ್ತಾ ಇದ್ವಿ, ಪ್ರೊಡಕ್ಷನ್ ಮಾಡ್ತಾ ಇದ್ವಿ. ಇದು ಬಂದು ನ್ಯೂಮರಿಕಲ್ ನಂಬರ್ಸ್. ನಾವು ಡೇಟಾನ ನ್ಯೂಮರಿಕಲ್ ನಂಬರ್ಸ್ ಮೂಲಕ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದೀವಿ. ಅದು ಎಷ್ಟಕ್ಕೆ ಜಾಸ್ತಿ ಆಯಿತು ಅಂದರೆ 2010 ಮತ್ತು 11ನಲ್ಲಿ ಎಷ್ಟಕ್ಕೆ ಜಾಸ್ತಿ ಆಯಿತು, 245 ಮಿಲಿಯನ್ ಟನ್ಸ್ಗೆ ಏನಾಗ್ತಾ ಹೋಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ಅರ್ಥ ಆಗ್ತಾ ಇದೆಯಾ? ಸೊ ಇದನ್ನು ನಾವೇನಂತ ಕರಿತೀವಿ ಅಂದರೆ ಕ್ವಾಂಟಿಟೇಟಿವ್ ಡೇಟಾ ಅಂತ ಹೇಳಿ ಕರಿತಾ ಹೋಗ್ತೀವಿ. ದ ಡೇಟಾ ವಿಚ್ ಕೆನ್ ಬಿ ಮೆಷರ್ಡ್ ನ್ಯೂಮರಿಕಲಿ ಇಟ್ ಈಸ್ ಕಾಲ್ಡ್ ಆಸ್ ಎ ಕ್ವಾಂಟಿಟೇಟಿವ್ ಡೇಟಾ. ಫಾರ್ ಎಕ್ಸಾಂಪಲ್, ದ ಫುಡ್ ಪ್ರೊಡಕ್ಷನ್ ಇನ್ ಇಂಡಿಯಾ ಹ್ಯಾಸ್ ಇನ್ಕ್ರೀಸ್ಡ್ ಫ್ರಮ್ 50 million tons in 1950 to 51 to 245 million tons in 2010 and 11. Second one is the qualitative data. What is qualitative data andre the qualitative data refers to the data which cannot be measured
measured numerically. So it is called as a quantitative data. For example ಏನು ಕೊಡ್ಬೋದು ಅಂತಂದರೆ ಜೆಂಡರ್ ಡಿಸ್ಕ್ರಿಮಿನೇಷನ್ ಅಲ್ವಾ, ಜೆಂಡರ್ ಡಿಸ್ಕ್ರಿಮಿನೇಷನ್ ಲೈಕ್ ಮೇಲ್ ಆರ್ ಫೀಮೇಲ್. ಅಂದರೆ ನಾವು ಇಲ್ಲಿ ಕ್ವಾಂಟಿಟೇಟಿವ್ ನಂಬರ್ಸ್ನ ನಾವು ಮೂಲಕ ಏನು ಮಾಡ್ತಾ ಹೋಗ್ತೀವಿ, ಡೇಟಾನ ಎಕ್ಸ್ಪ್ರೆಸ್ ಮಾಡ್ತಾ ಹೋದರೆ ಇಲ್ಲಿ ಕ್ವಾಲಿಟಿನ ಬೇಸಿಸ್ ಆಗಿ ಇಟ್ಕೊಂಡು ಏನು ಮಾಡ್ತಾ ಹೋಗ್ತೀವಿ, ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀವಿ. ಅರ್ಥ ಆಯ್ತಾ? ವಾಟ್ ಈಸ್ ಕ್ವಾಲಿಟೇಟಿವ್ ಡೇಟಾ? ದ ಕ್ವಾಲಿಟೇಟಿವ್ ಡೇಟಾ ರೆಫರ್ಸ್ ಟು ದ ಡೇಟಾ ವಿಚ್ ಕೆನಾಟ್ ಬಿ ಮೆಜರ್ಡ್ ನ್ಯೂಮರಿಕಲಿ, ಬಟ್ ಇನ್ ದ ಕ್ವಾಂಟಿಟೇಟಿವ್ ಡೇಟಾ ದ ಡೇಟಾ ವಿಚ್ ಕೆನ್ ಬಿ ಮೆಜರ್ಡ್ ನ್ಯೂಮರಿಕಲಿ. This is the data which cannot be measured numerically, so it is called as a qualitative data. For example, the gender discrimination like male or female ಅಲ್ವಾ, ಅಂದರೆ ಯಾವುದಾದ್ರೂ ಒಂದು ಕ್ವಾಲಿಟಿನ ಇಟ್ಕೊಂಡು ನಾವು ಡೇಟಾನ ಏನು ಮಾಡ್ತಾ ಹೋಗ್ತೀವಿ, ಕ್ಲಾಸಿಫೈ ಮಾಡ್ತಾ ಹೋಗ್ತೀವಿ. ದ ಡೇಟಾ ಕ್ಲಾಸಿಫೈಡ್ ಆನ್ ದಿ ಬೇಸಿಸ್ ಆಫ್ ದ ಕ್ವಾಲಿಟೀಸ್. ಇಲ್ಲಿ ನ್ಯೂಮರಿಕಲ್ ಮೆಷರ್ಮೆಂಟ್, ಇಲ್ಲಿ ಬಂದು ನಾವು ನ್ಯೂಮರಿಕಲ್ ಮೆಷರ್ಮೆಂಟ್ನ ನೋಡ್ತಾ ಹೋಗ್ತೀವಿ. ಇಲ್ಲಿ ಬಂದು ಆನ್ ದಿ ಬೇಸಿಸ್ ಆಫ್ ಕ್ವಾಲಿಟೀಸ್. ಕ್ಲಿಯರ್? ಅರ್ಥ ಆಗ್ತಾ ಇದೆಯಾ? ದ ಕ್ವಾಲಿಟೇಟಿವ್ ಡೇಟಾ ರೆಫರ್ಸ್ ಟು ದ ಡೇಟಾ ವಿಚ್ ಕೆನಾಟ್ ಬಿ ಮೆಷರ್ಡ್ ನ್ಯೂಮರಿಕಲಿ, ಇಟ್ ಈಸ್ ಕಾಲ್ಡ್ ಆಸ್ ಎ ಕ್ವಾಲಿಟೇಟಿವ್ ಡೇಟಾ. ಫಾರ್ ಎಕ್ಸಾಂಪಲ್ ದ ಜೆಂಡರ್ ಡಿಸ್ಕ್ರಿಮಿನೇಷನ್ ಲೈಕ್ ಮೇಲ್ ಆರ್ ಫೀಮೇಲ್ ಅಲ್ವಾ, ನಾವು ಜೆಂಡರ್ನ ಮೇಲ್ ಮತ್ತು ಫೀಮೇಲ್ ಅಂತ ಏನು ಮಾಡ್ತೀವಿ, ಡಿಸ್ಕ್ರಿಮಿನೇಷನ್ ಮಾಡ್ತಾ ಹೋಗ್ತೀವಿ, ಅಂದರೆ ಡಿವೈಡ್ ಮಾಡ್ತಾ ಹೋಗ್ತೀವಿ. ಜೊತೆಗೆ ಹೆಲ್ದಿ ಆ್ಯಂಡ್ ಸಿಕ್ ಅಂದರೆ ಆರೋಗ್ಯವಂತ ಆಗಿರ್ಬೋದು, ಅನಾರೋಗ್ಯವಂತ ಅಂತ ಡಿಸ್ಕ್ರಿಮಿನೇಷನ್ ಮಾಡುವಂಥದ್ದು. ಜೊತೆಗೆ ಎಜುಕೇಟೆಡ್, ಅನ್ಎಜುಕೇಟೆಡ್, ಸಿಕ್ ಆ್ಯಂಡ್ ಹೆಲ್ದಿ, ಈ ಥರ. ಸ್ಕಿಲ್ಡ್ ಆ್ಯಂಡ್ ಅನ್ಸ್ಕಿಲ್ಡ್ ಅಂದರೆ ತುಂಬ ಕೌಶಲ್ಯವನ್ನು ಹೊಂದಿರುವಂಥವನು ಅಥವಾ ಕೌಶಲ್ಯವನ್ನು ಪಡೆದಲೇ ಇರುವಂಥವನು, ಈ ಥರ ನಾವೇನು ಮಾಡ್ತಾ ಹೋಗ್ತೀವಿ, ಕ್ವಾಲಿಟಿನ ಬೇಸಿಸ್ ಆಗಿ ಇಟ್ಕೊಂಡು ಏನು ಮಾಡ್ತೀವಿ, ಡೇಟಾನ ಕ್ಲಾಸಿಫೈ ಮಾಡ್ತಾ ಹೋಗ್ತೀವಿ. ಅರ್ಥ ಆಗ್ತಾ ಇದೆಯಾ? ಅಂದರೆ ವಾಟ್ ಈಸ್ ಡೇಟಾ. ಇವತ್ತಿನ ಕ್ಲಾಸಲ್ಲಿ ಡೇಟಾ ಅಂತಂದ್ರೆ ಏನು, ಡೇಟಾ ಟೈಪ್ಸ್ ಅಂದರೆ ಏನು ಅಂತ ನೋಡ್ತಾ ಹೋದ್ವಿ. ಏನು ಡೇಟಾ ಅಂತಂದರೆ ದ ಡೇಟಾ ರೆಫರ್ಸ್ ಟು ದ ಇನ್ಫಾರ್ಮೇಷನ್ ಆರ್ fact which are systematically collected and formally presented in the drawing inference, it is called as a data. In another words, what is data andre the data refers to the, in a simple word, the data refers to the information, so it is called as a data. There are two types of data. First one is the qualitative data and second one is the first one is the quantitative data, second one is the qualitative data. First one is the quantitative data. ಏನು quantitative data ಅಂತಂದ್ರೆ the data which can be measured numerically, it is called as a quantitative data. In another words, the data classified on the basis of the numerical measurement. The data classified on the basis of numerical measurement, it is called as a data, quantitative data. For example, India's food production has increased from 50 million tons in 1950 to 51 to 245 million tons in 2010 and 2011. Second one is the qualitative data. What is qualitative data? The qualitative data refers to the data which cannot be measured numerically, it is called as a qualitative data. In another words, the data classified on the basis of the same qualities on the basis of same qualities, so it is called as a qualitative data. For example, the gender discrimination like male or female, boy or girl, and healthy and sick, educated, uneducated, and skilled and unskilled. ಇಷ್ಟು ಬಂದು ಏನು ಅಂದರೆ ಡೇಟಾ ಟೈಪ್ಸ್ ಆಫ್ ಡೇಟಾ 4 ಮಾರ್ಕ್ಸ್ ಕೇಳ್ತಾ ಹೋಗ್ತಾರೆ. ನೆಕ್ಸ್ಟ್ ಕಾನ್ಸೆಪ್ಟ್ ಯಾವುದು ಅಂದರೆ ಇಂಪಾರ್ಟೆನ್ಸ್ ಆಫ್ ಸ್ಟ್ಯಾಟಿಸ್ಟಿಕ್ಸ್. ದಿಸ್ ಈಸ್ ದ ಇಂಪಾರ್ಟೆಂಟ್ ಕ್ವಶನ್ ಅಂಡ್ 6 ಮಾರ್ಕ್ಸ್ ಕ್ವಶನ್. ಇದು ಇಂಪಾರ್ಟೆಂಟ್ ಕ್ವಶನು, ಇಂಪಾರ್ಟೆನ್ಸ್ ಆಫ್ ಸ್ಟ್ಯಾಟಿಸ್ಟಿಕ್ಸ್. Importance of importance of
ಸ್ಟ್ಯಾಟಿಸ್ಟಿಕ್ಸ್. ನಾನು ಅವಾಗಲೇ ಹೇಳಿದೆ ಏನು ಸ್ಟ್ಯಾಟಿಸ್ಟಿಕ್ಸ್ ಅಂತಂದರೆ ದ ಸ್ಟ್ಯಾಟಿಸ್ಟಿಕ್ಸ್ ಇಸ್ ಎ ಸೈನ್ಸ್ ಆಫ್ ನ್ಯೂಮರಿಕಲ್ ನಂಬರ್ಸ್ ಅಂಡ್ ಆವರೇಜಸ್. ಸೊ ಇಟ್ ಈಸ್ ಕಾಲ್ಡ್ ಆಸ್ ಎ ಸ್ಟ್ಯಾಟಿಸ್ಟಿಕ್ಸ್ ಅಂತ ಹೇಳಿದೆ. ಜೊತೆಗೆ ದ ರೊನಾಲ್ಡ್ ಎ ಫಿಶರ್ ಇಸ್ ದ ಫಾದರ್ ಆಫ್ ಮಾಡರ್ನ್ ಸ್ಟ್ಯಾಟಿಸ್ಟಿಕ್ಸ್ ಇನ್ 20th century. 20th centuryಯಲ್ಲಿ ರೊನಾಲ್ಡ್ ಎ ಫಿಶರ್ನ ನಾವೇನಂತ ಕರಿತೀವಿ ಅಂತಂದರೆ ಫಾದರ್ ಆಫ್ ಮಾಡರ್ನ್ ಸ್ಟ್ಯಾಟಿಸ್ಟಿಕ್ಸ್ ಅಂತ ಹೇಳಿ ಕರಿತಾ ಹೋಗ್ತೀವಿ. ಸೊ ಅವನ್ನ ಏನಕ್ಕೆ ನಾವು ಫಾದರ್ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಅಂತ ಕರಿತೀವಿ ಅಂದರೆ ಈಸ್ ಇಂಟ್ರೊಡ್ಯೂಸ್ಡ್ ದ ಸ್ಟ್ಯಾಟಿಸ್ಟಿಕಲ್ ಟೆಕ್ನಿಕ್ಸ್. ಸೊ ಅಂಡ್ ಅಪ್ಲೈಡ್ ಫೀಲ್ಡ್ ಲೈಕ್ ಯಾವ್ಯಾವ ಫೀಲ್ಡಲ್ಲಿ ಅಪ್ಲೈ ಮಾಡ್ತಾರೆ ಅಂತಂದರೆ ಬಯೋಮೆಟ್ರಿ, ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸು, ಅಗ್ರಿಕಲ್ಚರ್, ಇಂಡಸ್ಟ್ರಿ ಈ ಸೆಕ್ಟರಲ್ಲಿ ಏನು ಮಾಡ್ತಾ ಹೋಗ್ತಾರೆ ಈ ಒಂದು ಸ್ಟ್ಯಾಟಿಸ್ಟಿಕಲ್ ಟೆಕ್ನಿಕ್ಸ್ನ ಅಪ್ಲೈ ಮಾಡ್ತಾ ಹೋಗ್ತಾರೆ. ಸೊ ಹಾಗಾಗಿ ರೊನಾಲ್ಡ್ ಎ ಫಿಶರ್ ಈಸ್ ಕಾಲ್ಡ್ ಆಸ್ ಎ ಫಾದರ್ ಆಫ್ ಮಾಡರ್ನ್ ಸ್ಟ್ಯಾಟಿಸ್ಟಿಕ್ಸ್ ಅಂತ ಹೇಳಿ ಕರಿತಾ ಹೋಗ್ತೀವಿ. ಹಾಗಾದರೆ ಏನು ಇಂಪಾರ್ಟೆನ್ಸ್ ಆಫ್ ಸ್ಟ್ಯಾಟಿಸ್ಟಿಕ್ಸ್, ನಾವು ಸ್ಟ್ಯಾಟಿಸ್ಟಿಕ್ಸ್ನ ಓದೋದ್ರಿಂದ ಏನು ಇಂಪಾರ್ಟೆನ್ಸ್ ಇದೆ ಅಂತ ನಾವು ಈ ಕ್ಲಾಸಲ್ಲಿ ನೋಡ್ತಾ ಹೋಗೋಣ. ಅದರಲ್ಲಿ ಮೊದಲನೇ ಒಂದು ಇಂಪಾರ್ಟೆನ್ಸ್ ಏನು ಅಂತಂದರೆ ಸ್ಟ್ಯಾಟಿಸ್ಟಿಕ್ಸ್ helps on economists to present economic fact in a more precise form. ಇಲ್ಲಿ ನೋಡಿ, ಮೊದಲನೇ ಇಂಪಾರ್ಟೆನ್ಸ್ ಏನು ಅಂದರೆ ಸ್ಟ್ಯಾಟಿಸ್ಟಿಕ್ಸ್ನ ಓದೋದ್ರಿಂದ ನಮಗೆ ಏನೇನು ಇಂಪಾರ್ಟೆನ್ಸ್ ಇದೆ ಅಂತ ಫಸ್ಟ್ ನೋಡ್ತಾ ಹೋಗೋಣ. ಏನು ಅಂದರೆ ಸ್ಟ್ಯಾಟಿಸ್ಟಿಕ್ಸ್ ಹೆಲ್ಪ್ಸ್ ಆನ್ ಎಕನಾಮಿಸ್ಟ್ ಟು ಪ್ರೆಸೆಂಟ್ ಎಕನಾಮಿಕ್ ಫ್ಯಾಕ್ಟ್ ಇನ್ ಎ ಮೋರ್ ಪ್ರೀಸಿಸ್ ಫಾರ್ಮ್. ಅಂದರೆ ಏನು ಇಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಅನ್ನೋದು ಯಾರಿಗೆ ಹೆಲ್ಪ್ ಆಗ್ತಾ ಇದೆ ಅಂದರೆ ಎಕನಾಮಿಸ್ಟಿಗೆ ಹೆಲ್ಪ್ ಆಗ್ತಾ ಇದೆ. ಯಾಕೆ ಅಂತಂದರೆ ಟು ಪ್ರೆಸೆಂಟ್ ದ ಎಕನಾಮಿಕ್ ಫ್ಯಾಕ್ಟ್ ಇನ್ ಮೋರ್ ಪ್ರೀಸಿಸ್ ಫಾರ್ಮ್. ಅಂದರೆ ಯಾವುದಾದ್ರೂ ಒಂದು ಎಕನಾಮಿಕ್ ಫ್ಯಾಕ್ಟ್ನ ಆರ್ಥಿಕ ಸ್ಥಿತಿಗತಿಗಳನ್ನು ಎಕ್ಸ್ಪ್ಲೈನ್ ಮಾಡೋದಕ್ಕೆ ಅಂದರೆ ವಿವರಣೆ ಮಾಡೋದಕ್ಕೆ ನಮಗೆ ಸ್ಟ್ಯಾಟಿಸ್ಟಿಕ್ಸ್ ಅನ್ನೋದು ತುಂಬ ಮುಖ್ಯವಾಗಿ ಅಗತ್ಯವಾಗಿದೆ. ಹೇಗೆ ಅಂತಂತಂದರೆ ದ ಎಕನಾಮಿಕ್ ಫ್ಯಾಕ್ಟ್ಸ್ ಎಕ್ಸ್ಪ್ರೆಸ್ಡ್ ನ್ಯೂಮರಿಕಲಿ, ಇಟ್ ಈಸ್ ಮೋರ್ ಎಕ್ಸಾಕ್ಟ್ ಆ್ಯಂಡ್ ಒನ್ ಕ್ಯಾನ್ ಬಿ ಈಸಿಲಿ ಅಂಡರ್ಸ್ಟ್ಯಾಂಡ್. ನಾವು ಯಾವುದೇ ಒಂದು ಎಕನಾಮಿಕ್ ಫ್ಯಾಕ್ಟ್ನ ನಾವು ಎಕ್ಸ್ಪ್ಲೈನ್ ನ್ಯೂಮರಿಕಲ್ ನಂಬರ್ಸ್ ಮೂಲಕ ನಾವು ಎಕ್ಸ್ಪ್ಲೈನ್ ಮಾಡ್ತಾ ಹೋದರೆ ನಮಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಜೊತೆಗೆ ಅದು ಈಸಿಯಾಗಿ ನಮ್ಗೆ ಅರ್ಥ ಆಗೋದಕ್ಕೆ ಏನಾಗ್ತಾ ಹೋಗುತ್ತೆ, ಸಾಧ್ಯ ಆಗ್ತಾ ಹೋಗುತ್ತೆ. ಆ ವಿಷಯದ ಬಗ್ಗೆ ನಮಗೆ ಕರೆಕ್ಟಾಗಿ ಇನ್ಫಾರ್ಮೇಷನ್ ಅನ್ನೋದು ಸಿಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ಏನು ಅಂದರೆ ಸೆನ್ಸಸ್ ಬಗ್ಗೆ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ತಾ ಇರ್ತೀರಾ ಅಂದ್ಕೊಳ್ಳಿ. ಸೆನ್ಸಸ್ ಬಗ್ಗೆ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿದ್ದೀರಾ, ಆ ಕಲೆಕ್ಟ್ ಮಾಡಿರೋಂಥ ಡೇಟಾನ ನೀವು ನಂಬರ್ಸ್ ಮೂಲಕ ಬರೀತಾ ಹೋಗ್ತೀರಾ. ಅಂದರೆ 2011 ಪಾಪ್ಯುಲೇಷನ್ ಅನ್ನೋದು ಇಷ್ಟಿತ್ತು, 2012 ಇಷ್ಟಾಯಿತು, 2013 ಇಷ್ಟಾಯಿತು. ಈ ರೀತಿ ಎಕನಾಮಿಕ್ ಫ್ಯಾಕ್ಟ್ಸ್ನ ನೀವು ಇರೋಂಥ ಫ್ಯಾಕ್ಟ್ಸ್ನ ನ್ಯೂಮರಿಕಲ್ ನಂಬರ್ಸ್ ಮೂಲಕ ಎಕ್ಸ್ಪ್ಲೈನ್ ಮಾಡ್ತಾ ಹೋದರೆ ನಮಗೆ ಆ ಒಂದು ಇನ್ಫಾರ್ಮೇಷನ್ ಅನ್ನೋದು ಏನಾಗ್ತಾ ಹೋಗುತ್ತೆ, ಈಸಿಯಾಗಿ ಅರ್ಥ ಆಗೋದಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ದ ಸ್ಟ್ಯಾಟಿಸ್ಟಿಕ್ಸ್ ಹೆಲ್ಪ್ಸ್ ಆನ್ ಎಕನಾಮಿಕ್ಸ್ ಟು ಪ್ರೆಸೆಂಟ್ ದ ಎಕನಾಮಿಕ್ ಫ್ಯಾಕ್ಟ್ ಇನ್ ಎ ಮೋರ್ ಪ್ರೀಸಿಸ್ ಫಾರ್ಮ್. ಅಂದರೆ ದಟ್ ಮೀನ್ಸ್ ದ ಎಕನಾಮಿಕ್ ಫ್ಯಾಕ್ಟ್ ಎಕ್ಸ್ಪ್ರೆಸ್ಡ್ ನ್ಯೂಮರಿಕಲಿ ಇಟ್ ಈಸ್ ಮೋರ್ ಎಕ್ಸಾಕ್ಟ್ ಆ್ಯಂಡ್ ಒನ್ ಕ್ಯಾನ್ ಬಿ ಈಸಿಲಿ ಅಂಡರ್ಸ್ಟ್ಯಾಂಡ್. ಫಾರ್ ಎಕ್ಸಾಂಪಲ್ ಇದಕ್ಕೆ ಇನ್ನೂ ಒಂದು ಎಕ್ಸಾಂಪಲ್ ಕೊಡ್ತಾರೆ. ಏನು ಅಂತಂದರೆ 2001 ಗುಜರಾತ್ ಅರ್ಥ್ವೇಕ್ ಅಂದರೆ 2001 ಗುಜರಾತ್ನಲ್ಲಿ ಒಂದು ಅರ್ಥ್ವೇಕ್ ಭೂಕಂಪನ ಅನ್ನೋದು ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಈ ಒಂದು ಗುಜರಾತ್ ಅರ್ಥ್ವೇಕ್ನಿಂದ ಡಿಸ್ಟ್ರಾಯ್ಡ್ 4 lakh houses and killed around 20,000 people. ಇಲ್ಲಿ ನೋಡಿ, ಫಾರ್ ಎಕ್ಸಾಂಪಲ್ ದಟ್ 2001 ಗುಜರಾತ್ ಅರ್ಥ್ವೇಕ್ ಕಿಲ್ಡ್ ಅರೌಂಡ್ 20,000 ಪೀಪಲ್ಸ್ ಆ್ಯಂಡ್ ಡೆಸ್ಟ್ರಾಯ್ ದ 4 lakh houses ಅಲ್ವಾ. ಅಂದರೆ ಇನ್ಫಾರ್ಮೇಷನ್ ಅನ್ನೋದು ನಿಮಗೆ ನ್ಯೂಮರಿಕಲ್ ನಂಬರ್ಸ್ ಮೂಲಕ ಸಿಗ್ತಾ ಹೋಯಿತು. ಈ 20,000 ಪೀಪಲ್ಸ್ ಅನ್ನೋದು 4 lakh houses ಅನ್ನೋದು ನ್ಯೂಮರಿಕಲ್ ನಂಬರ್ಸ್ ಅಲ್ವಾ. ಯಾವುದಾದ್ರೂ ಒಂದು ಫ್ಯಾಕ್ಟ್ನ ನಾವು ನ್ಯೂಮರಿಕಲ್ ನಂಬರ್ಸ್ ಮೂಲಕ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀವಿ ಅಂದರೆ ನಮ್ಗೆ ಒನ್ ಕ್ಯಾನ್ ಬಿ ಈಸಿಲಿ ಅಂಡರ್ಸ್ಟ್ಯಾಂಡ್ ಅಲ್ವಾ. ನಮ್ಗೆ ತುಂಬ ಈಸಿಯಾಗಿ ಅರ್ಥ ಆಗ್ತಾ ಹೋಗುತ್ತೆ. ಜೊತೆಗೆ ಅದರ ಆ ಒಂದು ಫ್ಯಾಕ್ಟ್ ಬಗ್ಗೆ ನಮಗೆ
ಕ್ಲಿಯರ್ ಪಿಕ್ಚರ್ ಅನ್ನೋದು ಸಿಗ್ತಾ ಹೋಗುತ್ತೆ. ಅರ್ಥ ಆಗ್ತಾ ಇದೆಯಾ ಅಂತಂದರೆ ದ ಸ್ಟ್ಯಾಟಿಸ್ಟಿಕ್ಸ್ ಹೆಲ್ಪ್ಸ್ ಆನ್ ಎಕನಾಮಿಕ್ಸ್ ಟು ಪ್ರೆಸೆಂಟ್ ದ ಎಕನಾಮಿಕ್ ಫ್ಯಾಕ್ಟ್ ಇನ್ ಮೋರ್ ಪ್ರೀಸಿಸ್ ಫಾರ್ಮ್. ದಟ್ ಮೀನ್ಸ್ ದ ಎಕನಾಮಿಕ್ ಫ್ಯಾಕ್ಟ್ ಎಕ್ಸ್ಪ್ರೆಸ್ಡ್ ನ್ಯೂಮರಿಕಲಿ ಇಟ್ ಈಸ್ ಮೋರ್ ಎಕ್ಸಾಕ್ಟ್ and one can be easily understand. For example, the 2001 Gujarat earthquake killed around 20,000 people and destroyed about 4 lakh houses. Second one importance, complex numerical data are simplified by the application of statistical methods. Second one is the complex numerical data are simplified by the application of statistical methods. Second one importance ಏನು ಅಂತಂದ್ರೆ complex numerical data simplify the application of statistical methods. ಅಂದ್ರೆ ಬೃಹತ್ತಾಕಾರವಾಗಿರುವಂತಹ ಒಂದು ಡೇಟಾನ ನಾವು ಸಿಂಪ್ಲಿಫೈ ಮಾಡೋದಕ್ಕೆ ನಮಗೆ ಸ್ಟ್ಯಾಟಿಸ್ಟಿಕ್ಸ್ ಅನ್ನೋದು ಯೂಸ್ ಆಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ಅಂದರೆ ನಾವು ಸ್ಟ್ಯಾಟಿಸ್ಟಿಕಲ್ ಮೆಥಡ್ನ ಯೂಸ್ ಮಾಡಿಕೊಂಡು ಕಲೆಕ್ಟ್ ಮಾಡ್ಕೊಂಡಿರುವಂತಹ ಒಂದು ಬಲ್ಕ್ ಡೇಟಾನ ಸಿಂಪ್ಲಿಫೈ ಮಾಡೋದಕ್ಕೆ ಏನಾಗ್ತಾ ಹೋಗುತ್ತೆ, ಸಹಾಯ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಅಂದರೆ ಇಲ್ಲಿ ಸ್ಟ್ಯಾಟಿಸ್ಟಿಕಲ್ ಮೆಥಡ್ಸ್ ಅಂತ ಬಂತು. ಏನು ಸ್ಟ್ಯಾಟಿಸ್ಟಿಕಲ್ ಮೆಥಡ್ಸ್ ಅಂತಂದರೆ ಶೆಡ್ಯೂಲ್ಸ್ ಆಗಿರ್ಬೋದು, ಟೇಬಲ್ಸ್ ಆಗಿರ್ಬೋದು, ಆ್ಯಾವ್ರೇಜ್ ಆಗಿರ್ಬೋದು, ಪರ್ಸೆಂಟೇಜ್ ಆಗಿರ್ಬೋದು. ಸೊ ಇಟ್ ಈಸ್ ಕಾಲ್ಡ್ ಆಸ್ ಎ ಸ್ಟ್ಯಾಟಿಸ್ಟಿಕಲ್ ಮೆಥಡ್ಸ್ ಅಲ್ವಾ. ಅಂದರೆ ಟು ಕಲೆಕ್ಟ್ ದ ಇನ್ಫಾರ್ಮೇಷನ್ ಟು ಎಕ್ಸ್ಪ್ಲೈನ್ ದ ಡೇಟಾ ಇನ್ ಪರ್ಸೆಂಟೇಜ್, ಶೆಡ್ಯೂಲ್ಸ್, ಟೇಬಲ್ಸ್, ಆ್ಯಾವ್ರೇಜ್ ಆ್ಯಂಡ್ ಪರ್ಸೆಂಟೇಜ್ ವಿತ್ ಹೆಲ್ಪ್ ಆಫ್ ದ ಸ್ಟ್ಯಾಟಿಸ್ಟಿಕಲ್ ಮೆಥಡ್ಸ್. ಅಂದರೆ ಕಾಂಪ್ಲೆಕ್ಸ್ ನ್ಯೂಮರಿಕಲ್ ಡೇಟಾ ಆರ್ ಸಿಂಪ್ಲಿಫೈ ದ ಅಪ್ಲಿಕೇಶನ್ ಆಫ್ ಸ್ಟ್ಯಾಟಿಸ್ಟಿಕಲ್ ಮೆಥಡ್ಸ್. ಸ್ಟ್ಯಾಟಿಸ್ಟಿಕ್ಸಲ್ಲಿ ಇರುವಂತಹ ಸ್ಟ್ಯಾಟಿಸ್ಟಿಕಲ್ ಮೆಥಡ್ಸ್ನ ಯೂಸ್ ಮಾಡಿಕೊಂಡು ಕಾಂಪ್ಲೆಕ್ಸ್ ಆಗಿರುವಂತಹ ಒಂದು ಡೇಟಾನ ಸಿಂಪ್ಲಿಫೈ ಮಾಡೋದಕ್ಕೆ ನಮಗೆ ಸ್ಟ್ಯಾಟಿಸ್ಟಿಕ್ಸ್ ಅನ್ನೋದು ಯೂಸ್ ಆಗ್ತಾ ಹೋಗುತ್ತೆ. ಇದು ಸೆಕೆಂಡ್ ಒನ್ ಇಂಪಾರ್ಟೆನ್ಸ್. ಥರ್ಡ್ ಒನ್ ಇಂಪಾರ್ಟೆನ್ಸ್ ಏನು ಅಂತಂತಂದ್ರೆ ಸ್ಟ್ಯಾಟಿಸ್ಟಿಕ್ಸ್ ಹೆಲ್ಪ್ಸ್ ಟು reduce the bulk data into small figure. ಸೇಮ್ ಮೀನಿಂಗ್ ಬರುತ್ತೆ. ಅಂದರೆ ದ ಸ್ಟ್ಯಾಟಿಸ್ಟಿಕ್ಸ್ ಹೆಲ್ಪ್ಸ್ ಟು ರೆಡ್ಯೂಸ್ ದ ಬಲ್ಕ್ ಡೇಟಾ ಇಂಟು ಸ್ಮಾಲ್ ಫಿಗರ್. ದಟ್ ಮೀನ್ಸ್ ಏನು ಅಂತಂದರೆ ಕಲೆಕ್ಟ್ ಮಾಡಿರುವಂಥ ಇನ್ಫಾರ್ಮೇಷನ್ ನಮಗೆ ಯಾವುದಾದ್ರೂ ಒಂದು ಎಕನಾಮಿಕ್ ಫ್ಯಾಕ್ಟ್ ಬಗ್ಗೆ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿದ್ದೀವಿ. ಕಲೆಕ್ಟ್ ಮಾಡಿರುವಂತಹ ಇನ್ಫಾರ್ಮೇಷನ್ ಏನಾಗಿದೆ, ನಮಗೆ ಬಲ್ಕಾಗಿ ಸಿಕ್ಕಿದೆ, ತುಂಬ ಇನ್ಫಾರ್ಮೇಷನ್ ಇದೆ. ಸೊ ಆ ಬಲ್ಕಾಗಿರುವಂತಹ ಡೇಟಾ ಸಿಂಪ್ಲಿಫೈ ಮಾಡೋದಕ್ಕೆ, ಸಿಂಪಲ್ ಆಗಿ ಮಾಡೋದಕ್ಕೆ ನಮಗೆ ಸ್ಟ್ಯಾಟಿಸ್ಟಿಕ್ಸ್ ಅನ್ನೋದು ಒಂದು ಕಡೆ ಏನಾಗ್ತಾ ಹೋಗುತ್ತೆ, ಹೆಲ್ಪ್ ಆಗ್ತಾ ಹೋಗುತ್ತೆ. ನೆಕ್ಸ್ಟು ಫೋರ್ತ್ ಒಂದು ಯಾವುದು ಅಂದರೆ ಸ್ಟ್ಯಾಟಿಸ್ಟಿಕ್ಸ್ ಹೆಲ್ಪ್ಸ್ ಟು study the relationship between different variables. ಫೋರ್ತ್ ಒಂದು ಇಂಪಾರ್ಟೆನ್ಸ್ ಏನು ಅಂತಂದರೆ ದ ಸ್ಟ್ಯಾಟಿಸ್ಟಿಕ್ಸ್ ಹೆಲ್ಪ್ಸ್ ಟು ಸ್ಟಡಿ ದ ರಿಲೇಷನ್ಶಿಪ್ ಬಿಟ್ವೀನ್ ಟೂ ವೇರಿಯಬಲ್ಸ್ ಆರ್ ಡಿಫ್ರೆಂಟ್ ವೇರಿಯಬಲ್ಸ್. ಅಂದರೆ ವೇರಿಯಬಲ್ಸ್ ನಡುವೆ ಇರುವಂತಹ ಒಂದು ರಿಲೇಷನ್ಶಿಪ್ನ ಸ್ಟಡಿ ಮಾಡೋದಕ್ಕೆ ನಮಗೆ ಸ್ಟ್ಯಾಟಿಸ್ಟಿಕ್ಸ್ ಅನ್ನೋದು ಏನಾಗ್ತಾ ಹೋಗುತ್ತೆ, ಹೆಲ್ಪ್ ಮಾಡ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ಪ್ರೈಸ್ ಆ್ಯಂಡ್ ಡಿಮ್ಯಾಂಡ್, ಪ್ರೈಸ್ ಮತ್ತು ಡಿಮ್ಯಾಂಡ್ಗಿರುವಂತಹ ರಿಲೇಷನ್ಶಿಪ್ನ ಹೇಳೋವಂಥದ್ದು. ಹಾಗೆ ಪ್ರೈಸ್ ಆ್ಯಂಡ್ ಸಪ್ಲೈಗೆ ಇರುವಂಥ ರಿಲೇಷನ್ಶಿಪ್ನ ಹೇಳೋದು. ಇನ್ಕಮ್ ಆ್ಯಂಡ್ ಕನ್ಸಂಪ್ಷನ್ ಬಗ್ಗೆ ಇರುವಂಥ ಒಂದು ರಿಲೇಷನ್ಶಿಪ್ ಆಗಿರ್ಬೋದು. ಹಾಗೆ ಇನ್ಕಮ್ ಆ್ಯಂಡ್
ಸೇವಿಂಗ್ ಇದ್ರ ಬಗ್ಗೆ ಇರುವಂತಹ ಒಂದು ರಿಲೇಷನ್ಶಿಪ್ನ ಹೇಳುವಂಥ ಕೆಲಸ ಯಾವ್ದು ಮಾಡುತ್ತೆ ಅಂದರೆ ಸ್ಟ್ಯಾಟಿಸ್ಟಿಕ್ಸ್ ಅನ್ನೋದು ಮಾಡ್ತಾ ಹೋಗುತ್ತೆ. ದ ಸ್ಟ್ಯಾಟಿಸ್ಟಿಕ್ಸ್ ಹೆಲ್ಪ್ಸ್ ಟು ಸ್ಟಡಿ ದ ರಿಲೇಷನ್ಶಿಪ್ ಬಿಟ್ವೀನ್ ಡಿಫ್ರೆಂಟ್ ವೇರಿಯಬಲ್. ಇಟ್ ಈಸ್ ಹೆಲ್ಪ್ಸ್ ಟು ಸ್ಟಡಿ ದ ರಿಲೇಷನ್ಶಿಪ್ ಬಿಟ್ವೀನ್ ಡಿಫ್ರೆಂಟ್ ವೇರಿಯಬಲ್. ದಟ್ ಮೀನ್ಸ್ ಫಾರ್ ಎಕ್ಸಾಂಪಲ್ ದ ರಿಲೇಷನ್ಶಿಪ್ ಬಿಟ್ವೀನ್ ಪ್ರೈಸ್ ಆ್ಯಂಡ್ ಡಿಮ್ಯಾಂಡ್. ದ ರಿಲೇಷನ್ಶಿಪ್ ಬಿಟ್ವೀನ್ ಪ್ರೈಸ್ ಆಫ್ ದ ಕಮೋಡಿಟಿ ಆ್ಯಂಡ್ ದ ಕ್ವಾಂಟಿಟಿ ಡಿಮ್ಯಾಂಡ್. ಫಾರ್ ಎಕ್ಸಾಂಪಲ್ ಹೈಯರ್ ದ ಪ್ರೈಸ್ ಲೋಯರ್ ವಿಲ್ ಬಿ ದ ಡಿಮ್ಯಾಂಡ್. Lower the price, higher will be the demand. This is the inverse relationship between price and quantity demanded. ಇವೆರಡು ನಡುವೆ ಇರುವಂತಹ ಒಂದು ಡಿಫರೆನ್ಸಸ್ನ ಏನು ಮಾಡ್ತಾ ಹೋಗುತ್ತೆ ಅಥವಾ ಅದರ ನಡುವೆ ಇರುವಂತಹ ಒಂದು ರಿಲೇಷನ್ಶಿಪ್ನ ಏನು ಮಾಡ್ತಾ ಹೋಗುತ್ತೆ ಈ ಒಂದು ಸ್ಟ್ಯಾಟಿಸ್ಟಿಕ್ಸು ಸ್ಟಡಿ ಮಾಡ್ತಾ ಹೋಗುತ್ತೆ ಅಲ್ವಾ. ಪ್ರೈಸ್ ಜಾಸ್ತಿ ಆದರೆ ಡಿಮ್ಯಾಂಡ್ ಅನ್ನೋದು ಏನಾಗ್ತಾ ಹೋಗುತ್ತೆ ರೆಡ್ಯೂಸ್ ಆಗ್ತಾ ಹೋಗುತ್ತೆ. ಪ್ರೈಸ್ ಕಡಿಮೆ ಆದರೆ ಡಿಮ್ಯಾಂಡ್ ಅನ್ನೋದು ಏನಾಗ್ತಾ ಹೋಗುತ್ತೆ ಕಡಿಮೆ ಆಗ್ತಾ ಹೋಗುತ್ತೆ ಅಂದರೆ ಜಾಸ್ತಿ ಆಗ್ತಾ ಹೋಗುತ್ತೆ. ದ ಇನ್ವರ್ಸ್ ರಿಲೇಷನ್ಶಿಪ್ ಬಿಟ್ವೀನ್ ಪ್ರೈಸ್ ಆ್ಯಂಡ್ ಕ್ವಾಂಟಿಟಿ ಡಿಮ್ಯಾಂಡೆಡ್. ಸೆಕೆಂಡ್ ಒನ್ ಇಸ್ ದ ಪ್ರೈಸ್ ಆ್ಯಂಡ್ ಸಪ್ಲೈ. ಇಫ್ ದ higher the price, higher will be the supply. Lower the price, lower will be the supply. ಅಂದರೆ ಪ್ರೈಸ್ ಜಾಸ್ತಿ ಆದರೆ ಸಪ್ಲೈ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ. ಹೇಗೆ ಅಂತಂದರೆ ಪ್ರೈಸ್ ಅನ್ನೋದು ಜಾಸ್ತಿ ಆಗ್ತಾ ಹೋದರೆ ಬರುವಂಥ ನಮಗೆ ಪ್ರಾಫಿಟ್ ಅನ್ನೋದು ಏನಾಗ್ತಾ ಇರುತ್ತೆ ಜಾಸ್ತಿ ಇರುತ್ತೆ. ಸೊ ಪ್ರಾಫಿಟ್ ಜಾಸ್ತಿ ಬರ್ತಾ ಇದೆ ಅಂದರೆ ನಾವು ಸಪ್ಲೈಯನ್ನು ನಾವು ಏನು ಮಾಡಲ್ಲ ನಿಲ್ಲಿಸೋದಿಲ್ಲ, ಜಾಸ್ತಿ ಮಾಡ್ತಾ ಹೋಗ್ತೀವಿ. ಸೊ ಪ್ರೈಸ್ ಜಾಸ್ತಿ ಆದರೆ ಹೈಯರ್ ದ ಪ್ರೈಸ್, ಹೈಯರ್ ವಿಲ್ ಬಿ ದ ಸಪ್ಲೈ. ಲೋಯರ್ ದ ಪ್ರೈಸ್, ಲೋಯರ್ ವಿಲ್ ಬಿ ದ ಸಪ್ಲೈ. ಥರ್ಡ್ ಒನ್ ಇಸ್ ದ ಇನ್ಕಮ್ ಆ್ಯಂಡ್ ಕನ್ಸಂಪ್ಷನ್. ನಮಗೆ ಇನ್ಕಮ್ ಮತ್ತು ಕನ್ಸಂಪ್ಷನ್ ನಡುವೆ ಯಾವ ರಿಲೇಷನ್ಶಿಪ್ ಇದೆ ಅಂದರೆ ಡೈರೆಕ್ಟ್ ರಿಲೇಷನ್ಶಿಪ್ ಬಿಟ್ವೀನ್ ಇನ್ಕಮ್ ಆ್ಯಂಡ್ ಕನ್ಸಂಪ್ಷನ್. ನಮ್ಮ ಇನ್ಕಮ್ ಜಾಸ್ತಿ ಬರ್ತಾ ಇದೆ ಅಂದರೆ ನಮ್ಮ ಕನ್ಸಂಪ್ಷನ್ ಅನ್ನೋದು ಏನಾಗ್ತಾ ಹೋಗುತ್ತೆ. ಕನ್ಸಂಪ್ಷನ್ ಮೀನ್ಸ್ ಟು ಪರ್ಚೇಸ್ ದ ಗುಡ್ಸ್ ಆ್ಯಂಡ್ ಸರ್ವೀಸಸ್. ಅರ್ಥ ಆಗ್ತಾ ಇದ್ದ ಅದನ್ನು ನಾವೇನಂತ ಕರಿತೀವಿ ಅಂದರೆ ಕನ್ಸಂಪ್ಷನ್ ಅಂತ ಹೇಳಿ ಕರಿತಾ ಹೋಗ್ತೀವಿ. ಇನ್ಕಮ್ ಜಾಸ್ತಿ ಆದರೆ ಕನ್ಸಂಪ್ಷನ್ ಜಾಸ್ತಿ ಆಗುತ್ತೆ. ಇನ್ಕಮ್ ಕಡಿಮೆ ಆದರೆ ಕನ್ಸಂಪ್ಷನ್ ಅನ್ನೋದು ಏನಾಗ್ತಾ ಹೋಗುತ್ತೆ ಕಡಿಮೆ ಆಗ್ತಾ ಹೋಗುತ್ತೆ. ಹೈಯರ್ ದ ಇನ್ಕಮ್, ಹೈಯರ್ ವಿಲ್ ಬಿ ದ ಕನ್ಸಂಪ್ಷನ್. ಲೋಯರ್ ದ ಇನ್ಕಮ್ ಆ್ಯಂಡ್ ಲೋಯರ್ ವಿಲ್ ಬಿ ದ ಕನ್ಸಂಪ್ಷನ್. ದ ಡೈರೆಕ್ಟ್ ರಿಲೇಷನ್ಶಿಪ್ ಬಿಟ್ವೀನ್ ಇನ್ಕಮ್ ಆ್ಯಂಡ್ ಕನ್ಸಂಪ್ಷನ್. ಲಾಸ್ಟ್ ಒನ್ ಯಾವುದು ಅಂದರೆ ಇನ್ಕಮ್ ಆ್ಯಂಡ್ ಸೇವಿಂಗ್ಸ್. ಇನ್ಕಮ್ ಆ್ಯಂಡ್ ಸೇವಿಂಗ್. ಇನ್ಕಮ್ ಮತ್ತು ಸೇವಿಂಗ್ಸ್ ನಡುವೆ ನಾವು ಡೈರೆಕ್ಟ್ ರಿಲೇಷನ್ಶಿಪ್ನ ನೋಡ್ತಾ ಹೋಗ್ತೀವಿ. ಹೇಗೆ ಅಂದರೆ ಹೈಯರ್ ದ ಇನ್ಕಮ್, ಹೈಯರ್ ವಿಲ್ ಬಿ ದ ಸೇವಿಂಗ್. ಹೈಯರ್ ದ ಲೋಯರ್ ದ ಇನ್ಕಮ್ ಆ್ಯಂಡ್ ಲೋಯರ್ ವಿಲ್ ಬಿ ದ ಸೇವಿಂಗ್. ಅಂದರೆ ಇನ್ಕಮ್ ಜಾಸ್ತಿ ಆದರೆ ನಮ್ಮ ಸೇವಿಂಗ್ಸು ಸಹ ಏನಾಗ್ತಾ ಹೋಗುತ್ತೆ ಎಲ್ಲ ಒಂದು ಕಡೆ ಸೇವ್ ಮಾಡ್ತಾ ಹೋಗ್ತೀವಿ. ಅದೇ ರೀತಿ ಇನ್ಕಮ್ ಕಡಿಮೆ ಆದರೆ ನಮ್ಮ ಸೇವಿಂಗ್ಸು ಸಹ ಏನಾಗ್ತಾ ಹೋಗುತ್ತೆ ರೆಡ್ಯೂಸ್ ಆಗ್ತಾ ಹೋಗುತ್ತೆ. ಅರ್ಥ ಆಯ್ತಾ. ಈ ರೀತಿ ರಿಲೇಷನ್ಶಿಪ್ನ ಸ್ಟಡಿ ಮಾಡುವಂಥದ್ದು ಯಾವುದು ಈ ಒಂದು ಸ್ಟ್ಯಾಟಿಸ್ಟಿಕ್ಸ್. ಅರ್ಥ ಆಯ್ತಾ. ದ ಸ್ಟ್ಯಾಟಿಸ್ಟಿಕ್ಸ್ ಹೆಲ್ಪ್ಸ್ ಟು ಸ್ಟಡಿ ದ ರಿಲೇಷನ್ಶಿಪ್ ಬಿಟ್ವೀನ್ ಡಿಫ್ರೆಂಟ್ ವೇರಿಯಬಲ್. ಫಾರ್ ಎಕ್ಸಾಂಪಲ್ ಪ್ರೈಸ್ ಆ್ಯಂಡ್ ಕ್ವಾಂಟಿಟಿ ಡಿಮ್ಯಾಂಡೆಡ್, ಪ್ರೈಸ್ ಆ್ಯಂಡ್ ಸಪ್ಲೈ, ಇನ್ಕಮ್ ಆ್ಯಂಡ್ ಕನ್ಸಂಪ್ಷನ್, ಇನ್ಕಮ್ ಆ್ಯಂಡ್ ಸೇವಿಂಗ್. ನೆಕ್ಸ್ಟ್ ಒನ್ ಇಸ್ ದ ಗವರ್ನಮೆಂಟ್. The statistics helps to formulating of economic policies. ಯಾವುದು ನೆಕ್ಸ್ಟ್ ಇಂಪಾರ್ಟೆನ್ಸ್ ಯಾವುದು ಅಂದರೆ ದ ಸ್ಟ್ಯಾಟಿಸ್ಟಿಕ್ಸ್ ಹೆಲ್ಪ್ಸ್ ಟು ಫಾರ್ಮುಲೇಟಿಂಗ್ ಆಫ್ ಎಕನಾಮಿಕ್ ಪಾಲಿಸಿ. ನಮಗೆ ಸ್ಟ್ಯಾಟಿಸ್ಟಿಕ್ಸ್ನ ನಾವು ಸ್ಟಡಿ ಮಾಡೋದ್ರಿಂದ ಅದರಿಂದ ನಮ್ಗೆ ಏನು ಅನುಕೂಲ ಆಗುತ್ತೆ ಅಂದರೆ ಇಟ್ ಈಸ್ ಹೆಲ್ಪ್ಸ್ ಟು ಗೌರ್ಮೆಂಟ್ ಬಿಕಾಸ್ ಟು ಫಾರ್ಮುಲೇಟಿಂಗ್ ಆಫ್ ಎಕನಾಮಿಕ್ ಪಾಲಿಸಿ. ಗೌರ್ಮೆಂಟ್ಗೆ ಅನ್ನೋದು ಇನ್ಫಾರ್ಮೇಷನ್ ಸಿಗ್ತಾ ಹೋದಾಗ ನಮಗೆ ಸ್ಟ್ಯಾಟಿಸ್ಟಿಕ್ಸ್ ಅನ್ನೋದು ಇನ್ಫಾರ್ಮೇಷನ್, ಡೇಟಾ, ನ್ಯೂಮರಿಕಲ್ ನಂಬರ್ಸ್. ಈ ನ್ಯೂಮರಿಕಲ್ ನಂಬರ್ಸ್ ಅಥವಾ ಡೇಟಾನ ನಾವು ಕಲೆಕ್ಟ್ ಮಾಡ್ತಾ ಇದ್ದೀವಿ ಅಂದರೆ ಇಟ್ ಈಸ್ ಹೆಲ್ಪ್ಸ್ ಟು ಗವರ್ನಮೆಂಟ್ ಬಿಕಾಸ್ ಇಟ್ ಈಸ್ ಫಾರ್ಮುಲೇಟಿಂಗ್ ಆಫ್ ವೇರಿಯಸ್ ಎಕನಾಮಿಕ್ ಪಾಲಿಸಿ. ದ ಎಕನಾಮಿಕ್ ಪಾಲಿಸಿ ಹೆಲ್ಪ್ಸ್ ಟು ಎಕನಾಮಿಕ್ ಡೆವಲಪ್ಮೆಂಟ್. ಅರ್ಥ ಆಯ್ತಾ. ಅಂದರೆ ಸರ್ಕಾರಕ್ಕೆ ಏನಾಗ್ತಾ ಹೋಗುತ್ತೆ ಈ ಒಂದು ಸ್ಟ್ಯಾಟಿಸ್ಟಿಕ್ಸ್ ಹೆಲ್ಪ್ ಆಗ್ತಾ ಹೋಗುತ್ತೆ. ಯಾಕೆ ಅಂತಂದರೆ ಎಕನಾಮಿಕ್ ಡೆವಲಪ್ಮೆಂಟ್ನ ನಾವು ಮಾಡಬೇಕು ಅಂತಂದರೆ ಆ ಎಕನಾಮಿಕ್ ಮಾಡೆಲ್ಸ್ನ ರೆಡಿ ಮಾಡಬೇಕಾಗುತ್ತೆ. ಆ ಎಕನಾಮಿಕ್ ಮಾಡೆಲ್ಸ್ನ ರೆಡಿ ಮಾಡಬೇಕು ಅಂದರೆ ನಮಗೆ ಸ್ಟ್ಯಾಟಿಸ್ಟಿಕ್ಸ್ ಅನ್ನೋದು ಬೇಕಾಗ್ತಾ ಹೋಗುತ್ತೆ. ಹಾಗಾಗಿ ಗೌರ್ಮೆಂಟ್ಗೆ ಈ ಒಂದು ಎಕನಾಮಿಕ್ ಪಾಲಿಸಿನ ರೆಡಿ ಮಾಡೋದಕ್ಕೆ ನಮಗೆ ಸ್ಟ್ಯಾಟಿಸ್ಟಿಕ್ಸ್ ಅನ್ನೋದು ಬೇಕಾಗ್ತಾ ಹೋಗುತ್ತೆ. ಇಷ್ಟು ಬಂದು ಏನು ಅಂದರೆ ಇಂಪಾರ್ಟೆನ್ಸ್ ಆಫ್ ಸ್ಟ್ಯಾಟಿಸ್ಟಿಕ್ಸ್. ಫಸ್ಟ್ ಒನ್ ಇಸ್ ದ ಸ್ಟ್ಯಾಟಿಸ್ಟಿಕ್ಸ್ helps on economics to present economic fact in a more precise form ಅಲ್ವಾ. ದ ಸ್ಟ್ಯಾಟಿಸ್ಟಿಕ್ಸ್ ಹೆಲ್ಪ್ಸ್ ಟು ಎಕನಾಮಿಕ್ಸ್ ಅಲ್ವಾ. ಎಕನಾಮಿಕ್ಸ್ಗೆ ಏನಾಗ್ತಾ ಹೋಗುತ್ತೆ ಅರ್ಥಶಾಸ್ತ್ರಜ್ಞನಿಗೆ ಹೆಲ್ಪ್ ಆಗ್ತಾ ಹೋಗುತ್ತೆ. ಯಾಕೆ ಅಂತಂದರೆ ಏನಕ್ಕೆ ಹೆಲ್ಪ್ ಮಾಡ್ತಾ ಹೋಗುತ್ತೆ ಅಂತಂದರೆ ಯಾವುದೇ ಒಂದು ಫ್ಯಾಕ್ಟ್ನ ನಾವು ನ್ಯೂಮರಿಕಲ್ ನಂಬರ್ಸ್ ಮೂಲಕ ಎಕ್ಸ್ಪ್ಲೈನ್ ಮಾಡ್ತಾ ಹೋದರೆ ನಮ್ಗೆ ಈಸಿಯಾಗಿ ಅರ್ಥ ಆಗ್ತಾ ಹೋಗುತ್ತೆ ಅಲ್ವಾ. ಅಂದರೆ ದ ಎಕನಾಮಿಕ್ ಫ್ಯಾಕ್ಟ್ ಎಕ್ಸ್ಪ್ರೆಸ್ಡ್ ನ್ಯೂಮರಿಕಲಿ ಇಟ್ ಒನ್ ಕ್ಯಾನ್ ಬಿ ಈಸಿಲಿ ಅಂಡರ್ಸ್ಟ್ಯಾಂಡ್ ಅಟ್ ಮೋರ್ ಪ್ರಿಸೈಸ್ ಫಾರ್ಮ್. ಸೆಕೆಂಡ್ ಒನ್ ಇಸ್ ದ ಕಾಂಪ್ಲೆಕ್ಸ್ ನ್ಯೂಮರಿಕಲ್ ಡೇಟಾ ಆರ್ ಸಿಂಪ್ಲಿಫೈ ದ ಅಪ್ಲಿಕೇಶನ್ ಆಫ್ ಸ್ಟ್ಯಾಟಿಸ್ಟಿಕಲ್ ಮೆಥಡ್. ಸ್ಟ್ಯಾಟಿಸ್ಟಿಕಲ್ ಮೆಥಡ್ಸ್ನ ಯೂಸ್ ಮಾಡಿಕೊಂಡು ಅದನ್ನು ನಾವು ಕಾಂಪ್ಲೆಕ್ಸ್ ಆಗಿರುವಂತಹ ಡೇಟಾ ನಾವು ಸಿಂಪ್ಲಿಫೈ ಮಾಡೋದಕ್ಕೆ ನಮಗೆ ಸ್ಟ್ಯಾಟಿಸ್ಟಿಕ್ಸ್ ಅನ್ನೋದು ಹೆಲ್ಪ್ ಆಗ್ತಾ ಹೋಗುತ್ತೆ. ನೆಕ್ಸ್ಟು ಸ್ಟ್ಯಾಟಿಸ್ಟಿಕ್ಸ್ ಹೆಲ್ಪ್ಸ್ ಟು ರೆಡ್ಯೂಸ್ ದ ಬಲ್ಕ್ ಡೇಟಾ ಇಂಟು
ಸ್ಮಾಲ್ ಫಿಗರ್ ಅಂದರೆ ಬಲ್ಕ್ ಆಗಿರುವಂತಹ ಇನ್ಫಾರ್ಮೇಷನ್ ನಾವು ರೆಡ್ಯೂಸ್ ಮಾಡೋದಕ್ಕೆ ನಮಗೆ ಸ್ಟ್ಯಾಟಿಸ್ಟಿಕ್ಸ್ ಅನ್ನೋದು ಬೇಕು. ನೆಕ್ಸ್ಟು ದ ಸ್ಟ್ಯಾಟಿಸ್ಟಿಕ್ಸ್ ಹೆಲ್ಪ್ಸ್ ಟು ರಿಲೇಷನ್ಶಿಪ್ ಬಿಟ್ವೀನ್ ಡಿಫ್ರೆಂಟ್ ವೇರಿಯಬಲ್ಸ್. ವೇರಿಯಬಲ್ಸ್ ನಡುವೆ ಇರುವಂಥ ಒಂದು ರಿಲೇಷನ್ಶಿಪ್ನ ಸ್ಟಡಿ ಮಾಡೋದಕ್ಕೆ ನಮಗೆ ಸ್ಟ್ಯಾಟಿಸ್ಟಿಕ್ಸ್ ಬೇಕಾಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ಪ್ರೈಸ್ ಆ್ಯಂಡ್ ಕ್ವಾಂಟಿಟಿ ಡಿಮ್ಯಾಂಡೆಡ್, ಪ್ರೈಸ್ ಆ್ಯಂಡ್ ಸಪ್ಲೈ, ಇನ್ಕಮ್ ಆ್ಯಂಡ್ ಕನ್ಸಂಪ್ಷನ್ ಆ್ಯಂಡ್ ಇನ್ಕಮ್ ಆ್ಯಂಡ್ ಸೇವಿಂಗ್. ಲಾಸ್ಟ್ ಒನ್ ಇಸ್ ದ ಸ್ಟ್ಯಾಟಿಸ್ಟಿಕ್ಸ್ ಹೆಲ್ಪ್ಸ್ ಟು ಫಾರ್ಮುಲೇಟಿಂಗ್ ಆಫ್ ಎಕನಾಮಿಕ್ ಪಾಲಿಸಿ. ದ ಸ್ಟ್ಯಾಟಿಸ್ಟಿಕ್ಸ್ ಹೆಲ್ಪ್ಸ್ ಆನ್ ದ ಗವರ್ನಮೆಂಟ್ ಬಿಕಾಸ್ ಟು ಫಾರ್ಮುಲೇಟಿಂಗ್ ಆಫ್ ಎಕನಾಮಿಕ್ ಪಾಲಿಸಿ ಅಲ್ವಾ. ಇಟ್ ಈಸ್ ಹೆಲ್ಪ್ಸ್ ಟು ಫಾರ್ಮುಲೇಟಿಂಗ್ ಆಫ್ ಎಕನಾಮಿಕ್ ಪಾಲಿಸಿ. ಇಷ್ಟು ಬಂದು ಏನು ಅಂದರೆ ಇಂಪಾರ್ಟೆನ್ಸ್ ಆಫ್ ಸ್ಟ್ಯಾಟಿಸ್ಟಿಕ್ಸ್. ದಿಸ್ ಈಸ್ ದ 6 ಮಾರ್ಕ್ಸ್ ಕ್ವಶನ್, ಇಂಪಾರ್ಟೆಂಟ್ ಕ್ವಶನ್ ಈ ಚಾಪ್ಟ್ರಲ್ಲಿ. ಇಲ್ಲಿಗೆ ನಿಮ್ಮ ಫಸ್ಟ್ ಚಾಪ್ಟರ್ ಏನಾಗ್ತಾ ಹೋಗುತ್ತೆ, ಕಂಪ್ಲೀಟ್ ಆಗ್ತಾ ಹೋಗುತ್ತೆ. ಆಯಿತಾ? ಥ್ಯಾಂಕ್ ಯು.